ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 81. ಹಾಂ, ನೆನಪಿದೆ ಡಾರ್ಲಿಂಗ್, ಖಂಡಿತ. ಇನ್ಮುಂದೆ ವಾರದಲ್ಲಿ 4 ದಿನ ಏಂಜಲನ್ನು ಶಾಲೆಗೆ ಕಳಿಸುತ್ತೇನೆ. ಇನ್ನು ನೀನು ರೆಡಿಯಾಗಿರು, ನಾನು ಕ್ಯೂಟಿಯನ್ನು ಕರೆದುಕೊಂಡು ಬರುತ್ತೇನೆ. ನಾವು ಎಲ್ಲಿಗೂ ಹೋಗುವುದಿಲ್ಲ, ಆದರೆ ಮನೆಯಲ್ಲೇ ಅದ್ದೂರಿಯಾಗಿ ಪಾರ್ಟಿ ಸೆಲೆಬ್ರೇಷನ್ ಮಾಡೋಣ, ಓಕೆನಾ ಎಂದು ತಾರಕ್ ಸಾಹಿತ್ಯಗೆ ಮಾತನಾಡಲು ಅವಕಾಶ ಕೊಡದೆ ರೂಮಿನಿಂದ ಹೊರಗೆ ಹೊರಟು ಹೋದ. ಗಾಳಿಯಲ್ಲಿ ತೇಲುತ್ತಾ ಹೋಗುತ್ತಿರುವ ತಾರಕ್ನನ್ನು ನೋಡಿದ ಸಾಹಿ ತಲೆ ಮೇಲೆ ಕೈ ಹೊಡೆದುಕೊಂಡು, ಈ ತಾರಕ್ ಇನ್ನೂ ಬದಲಾಗುವುದಿಲ್ಲ, ಈಡಿಯಟ್ ಎಂದು ನಕ್ಕು. ತಿಂಡಿ ತಿಂದು ಸ್ವಲ್ಪ ಶಕ್ತಿ ಬಂದಿದ್ದರಿಂದ ಫ್ರೆಶ್ ಆಗಲು ಹಾಸಿಗೆಯಿಂದ ಕೆಳಗಿಳಿಯಲು ಹೊರಟಿದ್ದಳು. ಒಳಗೆ ಬರುತ್ತಿದ್ದ ಸುಮಿತ್ರಾ ಅವರು ಸಾಹಿ ಮುಂದೆ ಬಂದು, ಎಲ್ಲಿಗೆ ಎಂದು ಕೇಳಿದರು. ಹಾಂ, ಫ್ರೆಶ್ ಆಗುತ್ತೇನೆ ಅಮ್ಮ. ಅಂದ ಹಾಗೆ ನೀವೇಕೆ ಬಂದಿದ್ದೀರಿ ಅಂದ್ಲು. ಅಳಿಯ ದೇವರು ಹೊರಗೆ ಹೋಗುವಾಗ ನನಗೆ ಪದೇ ಪದೇ ಹೇಳಿ ಹೋದರು, ನಿಮ್ಮ ಅಳಿಯನ ಕೂಗಾಟಕ್ಕೆ ನಿನಗೇನಾದರೂ ಅಗತ್ಯವಿದೆಯೋ ಏನೋ ಎಂದು. ನಿಮ್ಮ ಅತ್ತೆ ನನ್ನನ್ನು ಅಡುಗೆ ಮನೆಯಲ್ಲಿ ಇರಲು ಬಿಡದೆ ಇತ್ತ ತಳ್ಳಿದರು ಎಂದು ಸುಮಿತ್ರಾ ಹೇಳಿದರು. ಅಯ್ಯೋ ಅಮ್ಮ, ನನಗೇನು ಅಷ್ಟು ಸುಸ್ತೇನೂ ಇಲ್ಲ ಅಮ್ಮ. ಬೆಳಿಗ್ಗೆ ಏನು ತಿಂಡಿ ಮಾಡದೆ ಇದ್ದಿದ್ದಕ್ಕೆ ಸ್ವಲ್ಪ ತಲೆ ಸುತ್ತಿತ್ತು. ಈಗ ಇವೆಲ್ಲ ಸಹಜವಾಗಿ ನಡೆಯುವುದೇ ತಾನೇ. ಅವರಿಗೆ ಗೊತ್ತಿಲ್ಲದೆ ಇಷ್ಟೊಂದು ಗಡಿಬಿಡಿ ಮಾಡುತ್ತಿದ್ದಾರೆ. ನಿಮಗೂ ಗೊತ್ತಿದೆಯಲ್ಲ ಅಮ್ಮ ಈ ತಾರಕ್ ಬಗ್ಗೆ ಎಂದಳು ಸಾಹಿತ್ಯ. ನನಗೆ ಗೊತ್ತೇ ಇದೆ, ಆದರೆ ನಿಮ್ಮ ಗಂಡನನ್ನು, ನಿಮ್ಮ ಅತ್ತೆಯವರನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ತಾಯಿ. ನಿಮ್ಮ ಅತ್ತೆಯಂತೂ ಕೆಳಗಿನ ಅಡುಗೆ ಮನೆಯಲ್ಲಿ ಸಾಮಾನ್ಯ ಗಡಿಬಿಡಿ ಮಾಡುತ್ತಿಲ್ಲ, ಜೊತೆಗೆ ನನ್ನಿಂದಲೂ ಒಲಿಂಪಿಕ್ ಓಟ ಓಡಿಸುತ್ತಿದ್ದಾರೆ. ಅತ್ತಿಗೆ ಇದನ್ನು ಮಾಡಲೇ, ಅತ್ತಿಗೆ ಸಾಹಿ ಅದನ್ನು ತಿನ್ನುತ್ತಾಳೇನು ಎನ್ನುತ್ತಾ ಅಡುಗೆ ಮನೆಯ ಸಿಬ್ಬಂದಿಯನ್ನು ಆಟ ಆಡಿಸುತ್ತಿದ್ದಾರೆ. ಅಂದಹಾಗೆ ಈಗ ಮತ್ತೆ ಅಳಿಯ ದೇವರು ಎಲ್ಲಿಗೆ ಹೋದರು? ಇವತ್ತು ಶೂಟಿಂಗ್ ಇದೆಯೇ? ಇಷ್ಟೊಂದು ಸಂತೋಷದ ಸಮಯದಲ್ಲಿ ಶೂಟಿಂಗ್ ಇದ್ದರೂ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಾರೆಯೇ ಹೊರತು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲವಲ್ಲ. ಹಾಗಾದರೆ ಹೇಗೆ ಹೋದರು? ಅಷ್ಟು ಅರ್ಜೆಂಟ್ ಕೆಲಸವೇ ಎಂದು ಆಶ್ಚರ್ಯದಿಂದ ಕೇಳಿದರು ಸುಮಿತ್ರಾ. ನಿಮ್ಮ ಅಳಿಯ ಹೋಗಿದ್ದು ಶೂಟಿಂಗ್ ಅಲ್ಲ, ತನ್ನ ಮಗಳನ್ನು ಶಾಲೆಗೆ ರಜೆ ಹೊಡಿಸಿ ಕರೆತರಲು ಎಂದಳು ಸಾಹಿತ್ಯ ವ್ಯಂಗ್ಯವಾಗಿ. ಹೌದೇ? ಈಗ ಅದೇಕೆ? ಅವಳು ಬಂದರೆ ಮತ್ತೆ ಗಲಾಟೆ ಮಾಡುತ್ತಾಳೆ. ವಾರದಲ್ಲಿ ಕನಿಷ್ಠ 3 ದಿನವಾದರೂ ಅವಳು ಶಾಲೆಗೆ ಹೋಗುವ ಆ 3 ಗಂಟೆಗಳ ಕಾಲ ನಾನು ನೆಮ್ಮದಿಯಿಂದ ಉಸಿರಾಡುತ್ತೇನೆ. ಇವತ್ತು ನನಗೆ ಆ ಅದೃಷ್ಟವೂ ಇಲ್ಲವೇ? ಹಾಗಾದರೆ ಎಂದರು ದೀನವಾಗಿ. ನನ್ನ ಗರ್ಭಧಾರಣೆ ಖಚಿತವಾದ ಶುಭ ಸಂದರ್ಭದಲ್ಲಿ ನಿಮ್ಮ ಅಳಿಯ ಮನೆಯಲ್ಲೇ ಸಂಜೆ ಪಾರ್ಟಿ ಅರೇಂಜ್ ಮಾಡೋಣ ಎಂದಿದ್ದಾರೆ. ಮಗಳು ಇಲ್ಲದೆ ಸೆಲೆಬ್ರೇಷನ್ ಏನು ಎಂದು ಅವಳನ್ನು ಕರೆತರಲು ವೇಗವಾಗಿ ಹೊರಟು ಹೋದರು ಎಂದಳು ಸಾಹಿತ್ಯ. ಹೌದೇ? ಆದರೆ ಸಾಹಿತ್ಯ, ಸಂಜೆ ಪಾರ್ಟಿಯಾದರೆ ಮಧ್ಯಾಹ್ನವೇ ಶಾಲೆಯಿಂದ ಬರುವ ಕ್ಯೂಟಿಯನ್ನು ಈಗಲೇ ಯಾಕೆ ಕರೆತರುವುದು? ಇನ್ನೊಂದು 2 ಗಂಟೆ ಹೋದರೆ ಅವಳೇ ಬರುತ್ತಾಳಲ್ಲವೇ ಎಂದು ಏನೋ ಕಂಡು ಹಿಡಿದಂತೆ ಕೇಳಿದರು ಸುಮಿತ್ರಾ. ಅಬ್ಬಾ ತಾಯಿ, ನೀವು ನಿಮ್ಮ ಅಳಿಯನನ್ನು ತುಂಬ ಕಡಿಮೆ ಅಂದಾಜು ಮಾಡುತ್ತಿದ್ದೀರಿ. ಸಂಜೆ ಪಾರ್ಟಿಗಲ್ಲ, ಸಾಧ್ಯವಾದರೆ ವಾರ ಮುಂಚೆಯೇ ನಡೆಯುವ ಪಾರ್ಟಿಗೂ ಹಿಂದಿನಿಂದಲೇ ಮಗಳನ್ನು ಶಾಲೆ ಬಿಡಿಸಿ ಕರೆತರುವ ಜಾಯಮಾನ ಅವರದ್ದು. ಏನಾದರೂ ಅಂದರೆ ಶಾಲೆಯನ್ನೇ ಖರೀದಿಸುತ್ತೇನೆ, ಟೀಚರ್ಸ್ ಮನೆಗೆ ಬಂದು ನನ್ನ ಏಂಜಲ್ಗೆ ಕ್ಲಾಸ್ ಹೇಳಬೇಕು ಎನ್ನುತ್ತಾರೆ. ಅಂತಹ ಘಟಿಕ ನಿಮ್ಮ ಅಳಿಯ ಎಂದಳು ಸಾಹಿತ್ಯ. ಮಗಳ ಮೇಲಿನ, ಮೊಮ್ಮಗಳ ಮೇಲಿನ ಅಳಿಯನ ಪ್ರೀತಿಗೆ ಮನಸ್ಸಿನಲ್ಲಿ ಸಂತೋಷ ಪಡುತ್ತಲೇ ಮತ್ತೆ ಅತಿಯಾದ ಮುದ್ದು ಮಾಡುವುದರಿಂದ ಮೊಮ್ಮಗಳಿಗೆ ತೊಂದರೆಯಾಗಬಹುದೇ ಎಂದು ಯೋಚಿಸುತ್ತಾ, ಅದು ಅಲ್ಲ ಸಾಹಿ, ಹಾಗೆಂದು ಅಂದುಕೊಳ್ಳಬೇಡ. ಶಾಲೆ ಎಂದರೆ ಒಂದು ದೇವಸ್ಥಾನ, ಅಲ್ಲಿ ಪಾಠ ಹೇಳುವ ಟೀಚರ್ಸ್ ದೇವರ ಸಮಾನ. ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕೇ ಹೊರತು ದುಡ್ಡಿದೆ ಎಂದು ಆ ದೇವರನ್ನೇ ನಮ್ಮ ಮನೆಗೆ ಕರೆಸಿಕೊಳ್ಳಲು ಬಯಸಬಾರದು. ಅದು ತಪ್ಪು. ಹಾಗೆ ಮಾಡುವುದರಿಂದ ನಮ್ಮ ಪ್ರತಿಷ್ಠೆ ಹೆಚ್ಚಾಗಬಹುದೇ ಹೊರತು ನಮ್ಮ ಮಗಳಿಗೆ ಸಂಸ್ಕಾರ ಹೆಚ್ಚಾಗುವುದಿಲ್ಲ. ಹೆಚ್ಚೆಂದರೆ ಕ್ಯೂಟಿಗೆ ಗರ್ವವೂ ಹೆಚ್ಚಾಗುತ್ತದೆ. ಇದು ಅಳಿಯ ದೇವರಿಗೆ ಗೊತ್ತಿಲ್ಲದಿದ್ದರೂ ನೀನೇ ಅರ್ಥವಾಗುವಂತೆ ಹೇಳಬೇಕು. ನಿಮ್ಮ ತಂದೆ ನಿನಗೆ ಕಲಿಸಿದ ಮೌಲ್ಯಗಳು, ಸಂಪ್ರದಾಯಗಳನ್ನು ನೀನು ನಿನ್ನ ಮಗಳಿಗೂ ನೀಡಬೇಕು, ಅರ್ಥವಾಯಿತೆ ಎಂದು ಮಗಳಿಗೆ ಸಮಾಧಾನದಿಂದ ಹೇಳಿದರು ಸುಮಿತ್ರಾ.
ನಿಜವೇ ಅಮ್ಮ, ನಾನು ತಾರಕಗೆ ಹೇಳುತ್ತೇನೆ. ಇನ್ನೂ ಎಷ್ಟು ದಿನ? ಹೆಚ್ಚು ಅಂದರೆ ಇನ್ನೂ 1 ವರ್ಷ ಅಷ್ಟೇ. ಆಮೇಲೆ ಅವಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನೆಲ್ಲ ನಾನೇ ತೆಗೆದುಕೊಳ್ಳುತ್ತೇನೆ ಎಂದಳು ಸಾಹಿತ್ಯ. ತುಂಬ ಒಳ್ಳೆಯ ಮಾತು ಹೇಳಿದೆ. ಹೋಗು, ಫ್ರೆಶ್ ಆಗು, ಕೆಳಗೆ ಹೋಗೋಣ ಎಂದಾಗ ಸಾಹಿತ್ಯ ವಾಶ್ರೂಮ್ಗೆ ಹೋದಳು. ಸಾಹಿತ್ಯ ಮತ್ತು ಸುಮಿತ್ರಾ ಅವರು ಕೆಳಗೆ ಬಂದು ಸುಮಾರು 2 ಗಂಟೆಗಳ ನಂತರ ಕ್ಯೂಟಿಯನ್ನು ಕರೆದುಕೊಂಡು ಬಂದ ತಾರಕ್ ಬರುತ್ತಾ ಬರುತ್ತಾ ಹಿಂದಿರುವ ಕೆಲಸದವರೊಂದಿಗೆ ತಾನು ತಂದಿದ್ದ ಬುಟ್ಟಿಗಳನ್ನೆಲ್ಲ ಮನೆಯೊಳಗೆ ಇಡಿಸುತ್ತಿದ್ದರೆ, ಇವೆಲ್ಲ ಏನು ತಾರಕ್ ಎಂದು ಕೇಳಿದಳು ಸಾಹಿತ್ಯ. ಕೌಸಲ್ಯ, ಸುಮಿತ್ರಾ ಅವರಂತೂ ಬಾಯಿ ತೆರೆದು ನೋಡುತ್ತಾ ನಿಂತರು. ಸುಮಾರು 1/4 ಭಾಗ ಹಾಲನ್ನು ಆಕ್ರಮಿಸಿಕೊಂಡಿದ್ದವು ಹಣ್ಣುಗಳು, ಜ್ಯೂಸ್ ಬಾಟಲಿಗಳು, ಐಸ್ ಕ್ರೀಮುಗಳು, ಚಾಕೊಲೇಟ್ ಬಾಕ್ಸುಗಳು, ಹಸಿ ಮಾವಿನಕಾಯಿಗಳು, ಹುಣಸೆಕಾಯಿಗಳು, ನಿಂಬೆಹಣ್ಣುಗಳು, ಕುಂಕುಮ ಕೇಸರಿ, ಪ್ರೋಟೀನ್ ಶೇಕ್ಗಳು. ಏನಿಲ್ಲವೆಂಬಂತೆ ಗರ್ಭಿಣಿ ಮಹಿಳೆಯರಿಗೆ ಯಾವೆಲ್ಲ ಕ್ರೇವಿಂಗ್ಸ್ ಇರುತ್ತವೋ ಅವೆಲ್ಲವನ್ನು ತಂದಿದ್ದ ತಾರಕ್. ಏನು ಅಂತೀರೇನು ಅಮ್ಮ, ಇವೆಲ್ಲ ನನ್ನ ಡಾರ್ಲಿಂಗಾಗಿ. ಅವಳಿಗೆ ಯಾವಾಗ ಯಾವ ಸಮಯದಲ್ಲಿ ಏನು ತಿನ್ನಬೇಕು ಅನ್ನಿಸುತ್ತದೆಯೋ ಗೊತ್ತಾಗುವುದಿಲ್ಲವಲ್ಲ, ಅದಕ್ಕೆ ಇವೆಲ್ಲ ಯಾವಾಗಲೂ ಸರಿಯಾಗಿ ಮನೆಯಲ್ಲೇ ಇವೆ ಎಂದು ಭಾವಿಸು. ಯಾವಾಗ ಏನು ಬೇಕು ಅನ್ನಿಸಿದರೂ ಅವಳು ಅದನ್ನು ತಿನ್ನುತ್ತಾಳೆ ಎಂದ ತಾರಕ್ ಕೂಲಾಗಿ ನಗುತ್ತಾ. ಡ್ಯಾಡಿ, ತಮ್ಮನಿಗೆ ಏನು ಬೇಕಿದ್ರೂ ನಾನೇ ತಿನ್ನಿಸ್ತೇನೆ ಎಂದು ತಾರಕ್ನಿಂದ ಕೆಳಗೆ ಜಿಗಿದು ಸಾಹಿ ಬಳಿಗೆ ಹೋಗಿ ಸಾಹಿಯನ್ನು ಎಳೆದುಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸಿ ಸಾಹಿಯ ಮೇಲೆ ಹತ್ತಿ, ಮಮ್ಮಿ, ನಿಮ್ಮ ಹೊಟ್ಟೆಯಲ್ಲಿ ತಮ್ಮ ಇದ್ದಾನಲ್ಲವಾ ಎಂದು ನಗುತ್ತಾ ಕೇಳಿದಳು. ಸಾಹಿತ್ಯ ಸ್ವಲ್ಪ ಹೊತ್ತು ತಾರಕ್ನಿಂದ ಗಮನವನ್ನು ಬೇರೆಡೆಗೆ ಸೆಳೆದು ಕ್ಯೂಟಿಯನ್ನು ನೋಡಿ ನಗುತ್ತಾ, ಹೌದು ಕ್ಯೂಟಿ, ನಿನಗೆ ಯಾರು ಹೇಳಿದರು ಅಂದಾಗ, ಡ್ಯಾಡಿ ಹೇಳಿದ್ರು. ನನ್ನ ತಮ್ಮ ಡ್ಯಾಡಿ ಥರನೇ ಇರ್ತಾನೆ ಅಲ್ವಾ ಅಂದಾಗ, ಹಾಂ ಹೌದು ಕ್ಯೂಟಿ, ಅಪ್ಪಟ ನಿಮ್ಮ ಡ್ಯಾಡಿ ಥರ ಇರುತ್ತಾನೆ ಎಂದಳು ಸಾಹಿ. ಮತ್ತೆ ನಾನು ತಮ್ಮ ಫ್ರೆಂಡ್ಸ್ ಎಂದಳು ಕ್ಯೂಟಿ. ಮತ್ತೆ ನಾನು ನಿನ್ನ ಫ್ರೆಂಡ್ ಅಲ್ವಾ ಎಂದು ಕ್ಯೂಟಿಯ ಪಕ್ಕದಲ್ಲಿ ಕೂತು ಪ್ರೀತಿಯಿಂದ ಕೇಳಿದ ತಾರಕ್. ನೀವು ಕೂಡ ನನ್ನ ಫ್ರೆಂಡೇ ಡ್ಯಾಡಿ ಎಂದು ಕ್ಯೂಟಿ ತಾರಕ್ಗೆ ಕಿಸ್ ಕೊಟ್ಟಳು. ಅಷ್ಟೇ ಸಾಕು, ನಿಮ್ಮ ಆಟಗಳು ಆಮೇಲೆ ಆಡಿ. ಈಗ ಇವೆಲ್ಲ ಎಲ್ಲಿ ಇಡುತ್ತೀಯ? ಅವೆಲ್ಲದಕ್ಕೂ ನಮ್ಮ ಫ್ರಿಡ್ಜ್ ಕೂಡ ಸಾಲುವುದಿಲ್ಲ ಎಂದು ಕೂಗಿದಳು ಕೌಸಲ್ಯ. ಮಮ್ಮಿ, ಯಾಕೆ ಹಾಗೆ ಗಾಬರಿ ಪಡುತ್ತೀಯ? ಅಷ್ಟಂತೂ ನನಗೆ ಗೊತ್ತಿಲ್ವಾ? ಸ್ವಲ್ಪ ಕಾಯಿರಿ ಎಂದು ಹೇಳುವಾಗಲೇ ತಾರಕ್ಗೆ ಫೋನ್ ಬಂತು. ಎತ್ತಿ ಆ ಸೆಕ್ಯೂರಿಟಿ ಸಿಬ್ಬಂದಿಯನ್ನು ಒಳಗೆ ಕಳುಹಿಸಿ ಎಂದ. ಯಾರನ್ನು ಕಳುಹಿಸು ಅಂತಿದ್ದೀಯ ತಾರಕ್ ಎಂದು ಸಾಹಿತ್ಯ ಕೇಳುವಾಗಲೇ ಹೊಸದಾಗಿ ಇನ್ನೂ 2 ಫ್ರಿಡ್ಜ್ಗಳೊಂದಿಗೆ ಕೆಲಸದವರು ಒಳಗೆ ಬಂದರು. ಅದರಲ್ಲಿ ಮಿನಿ ಫ್ರಿಡ್ಜನ್ನು ಅವರ ಬೆಡ್ರೂಮ್ನಲ್ಲಿ ಇಡಿಸಿದರೆ, ದೊಡ್ಡ ಫ್ರಿಡ್ಜನ್ನು ಅವರ ಫ್ಲೋರ್ಗೆ ಶಿಫ್ಟ್ ಮಾಡಿದರು. ನಂತರ ಕೆಲಸದವರಿಗೆ ಹೇಳಿ ತಾನು ತಂದಿದ್ದ ವಸ್ತುಗಳನ್ನೆಲ್ಲ ಮನೆಯಲ್ಲಿರುವ 3 ಫ್ರಿಡ್ಜ್ಗಳಲ್ಲಿ ತುಂಬಿಸುವಂತೆ ಹೇಳಿದ. ಅದೇ ದಿನ ಸಂಜೆ ತಾರಕ್ ಅವರು ಮನೆಯಲ್ಲೇ ಅತ್ಯಂತ ಕಡಿಮೆ ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿಕೊಂಡರು. ಆ ಸಮಯದಲ್ಲಿ ತಾನು 2ನೇ ಬಾರಿ ತಂದೆಯಾಗುತ್ತಿದ್ದೇನೆ ಎಂಬ ವಿಷಯವನ್ನು ಮಾಧ್ಯಮಗಳಿಗೂ ತಿಳಿಸಿ, ಬಹಳ ಬೇಗನೆ ತಾರಕ್ ಒಂದು ಪ್ರೊಡಕ್ಷನ್ ಹೌಸ್ ಪ್ರಾರಂಭಿಸುತ್ತಿದ್ದೇನೆ ಎಂದು ಬ್ಯಾನರ್ ಹೆಸರನ್ನು ಬೇಗನೆ ಬಿಡುಗಡೆ ಮಾಡುವುದಾಗಿ ತನ್ನ ಸೋಷಿಯಲ್ ಮೀಡಿಯಾ ಅಧಿಕೃತ ಖಾತೆಯಲ್ಲಿ ಪೋಸ್ಟ್ ಕೂಡ ಶೇರ್ ಮಾಡಿದ. ಆ ಪೋಸ್ಟ್ ನೋಡಿದ ಮಾಧ್ಯಮಗಳು ಮಾರನೆಯ ದಿನ ಬೆಳಗಾಗುವಷ್ಟರಲ್ಲಿ ಮೈಕ್ಗಳು, ಕ್ಯಾಮರಾಗಳನ್ನು ಹಿಡಿದುಕೊಂಡು ತಾರಕ್ ಮನೆಯ ಮುಂದೆ ಪ್ರತ್ಯಕ್ಷವಾದವು. ತಾರಕ್ ತನ್ನ ಆಫೀಸ್ ರೂಮ್ನಲ್ಲಿ ಪ್ರೆಸ್ ಮೀಟ್ ಅರೇಂಜ್ ಮಾಡಿ ಪತ್ರಿಕಾ ಮಾಧ್ಯಮದವರಿಗೆ ಇಂಟರ್ವ್ಯೂ ಕೊಟ್ಟ. ಪ್ರಶ್ನೆಗಳನ್ನು ಕೇಳಲು ತಾರಕ್ ಸನ್ನೆ ಮಾಡುತ್ತಿದ್ದಂತೆಯೇ ರಿಪೋರ್ಟರ್ಗಳೆಲ್ಲ ಒಂದೇ ಸಮನೆ ಕಂಗ್ರ್ಯಾಚುಲೇಷನ್ಸ್ ಸರ್, ನೀವು ಮತ್ತೊಮ್ಮೆ ತಂದೆಯಾಗುತ್ತಿರುವಿರಿ ಎಂದು ಅಭಿನಂದನೆಗಳ ಸುರಿಮಳೆಗೈಯುತ್ತಿದ್ದರೆ, ಅವರೆಲ್ಲರಿಗೂ ನಗುಮುಖದಿಂದ ಥ್ಯಾಂಕ್ ಯು ಸೋ ಮಚ್ ಎಂದು ತಾರಕ್ ಬಹಳ ವಿನಯದಿಂದ ಹೇಳಿದ. ನಂತರ, ಸರ್, ನಿಮ್ಮ ಅಕೌಂಟ್ನಲ್ಲಿ ನೀವು ರಾತ್ರಿ ಪೋಸ್ಟ್ ಮಾಡಿದ್ದೀರಲ್ಲ, ನಿಮ್ಮಿಂದ ಹೊಸ ಪ್ರೊಡಕ್ಷನ್ ಹೌಸ್ ಬರಲಿದೆ ಎಂದು. ಇದ್ದಕ್ಕಿದ್ದಂತೆ ಈ ನಿರ್ಧಾರ ಏಕೆ ಎಂದು ಒಬ್ಬ ರಿಪೋರ್ಟರ್ ಕೇಳಿದರು. ಇದ್ದಕ್ಕಿದ್ದಂತೆ ಅಂತೇನಿಲ್ಲ ಸರ್, ನಾವು ಬಹಳ ದಿನಗಳಿಂದಲೂ ಅಂದುಕೊಳ್ಳುತ್ತಿದ್ದೆವು, ನಾವು ಸ್ವಂತವಾಗಿ ಒಂದು ಪ್ರೊಡಕ್ಷನ್ ಹೌಸ್ ಅನ್ನು ನಿರ್ಮಿಸೋಣ ಎಂದು. ಇನ್ಮುಂದೆ ನಮ್ಮ ಬ್ಯಾನರ್ನಲ್ಲಿ ಮೂವೀಸ್ ಕೂಡ ಪ್ರೊಡ್ಯೂಸ್ ಮಾಡಬೇಕು ಅಂದುಕೊಂಡಿದ್ದೇವೆ ಎಂದು ತಾರಕ್ ಹೇಳಿದ.
ಹಾಗಾದರೆ ನಿಮ್ಮ ಬ್ಯಾನರ್ ಹೆಸರನ್ನು ಏನು ಇಡಲು ಅಂದುಕೊಂಡಿದ್ದೀರಿ ಎಂದು ಒಬ್ಬ ರಿಪೋರ್ಟರ್ ಕೇಳಿದರು. ತಾರಕ್ ಹೇಳಿದ್ದೇನಲ್ಲ ಸರ್, ಅದು ಸಸ್ಪೆನ್ಸ್ ಎಂದು. ಬಹಳ ಬೇಗನೆ ರಿವೀಲ್ ಮಾಡುತ್ತೇನೆ ಅಂದಾಗ, ಓಕೆ, ನೀವು ನಿಮ್ಮ ಬ್ಯಾನರ್ನಲ್ಲಿ ಮೂವೀಸ್ ಕೂಡ ಬರಲಿವೆ ಎನ್ನುತ್ತಿದ್ದೀರಿ. ಹಾಗಾದರೆ ಆ ಮೂವಿಯನ್ನು ನೀವೇ ಪ್ರೊಡ್ಯೂಸ್ ಮಾಡುತ್ತೀರಾ ಎಂದು ಇನ್ನೊಬ್ಬ ರಿಪೋರ್ಟರ್ ಕೇಳಿದರು. ಎಸ್, ನಮ್ಮ ಬ್ಯಾನರ್ನಲ್ಲಿ ಬರುವ ಮೊದಲ ಮೂವಿಗೆ ನಾನೇ ಪ್ರೊಡ್ಯೂಸ್ ಮಾಡುತ್ತೇನೆ. ಇನ್ಮುಂದೆ ನಿಮ್ಮ ಹೀರೋ ಪ್ರೊಡ್ಯೂಸರ್ ಆಗಿಯೂ ನಿಮ್ಮ ಮುಂದೆ ಬರುತ್ತಾನೆ ಎಂದು ತಾರಕ್ ಹೇಳಿದ. ಹಾಗಾದರೆ ನೀವು ಪ್ರೊಡ್ಯೂಸ್ ಮಾಡುವ ಮೊದಲ ಮೂವಿಯಲ್ಲಿ ನೀವೇ ಹೀರೋ ಎಂದು ನಾವು ಭಾವಿಸಬಹುದೇ ಎಂದು ಇನ್ನೊಬ್ಬ ರಿಪೋರ್ಟರ್ ಕೇಳಿದರು. ನೋ, ನಾನು ಪ್ರೊಡಕ್ಷನ್ ಟೀಮ್ನಲ್ಲಿ ಮಾತ್ರ ಇರುತ್ತೇನೆ. ತೆರೆಯ ಹಿಂದೆ ಇದ್ದು ನಾನು ಪ್ರೊಡ್ಯೂಸಿಂಗ್ ಮಾಡುತ್ತೇನೆ. ಹೀರೋ ಆಗಿ ಮಾತ್ರ ಒಬ್ಬ ಅಪ್ಕಮಿಂಗ್ ಯಂಗ್ ಹೀರೋನನ್ನು ತೆಗೆದುಕೊಳ್ಳಬೇಕು ಎಂದು ಅಂದುಕೊಂಡಿದ್ದೇನೆ ಅಂದಾಗ, ಓ ರಿಯಲಿ, ಆ ಹೀರೋ ಯಾರೆಂದು ಹೆಸರು ಹೇಳುತ್ತೀರಾ ಸರ್ ಅಂದರು. ಅದು ಬ್ಯಾನರ್ ಬಿಡುಗಡೆ ಮಾಡಿದ ದಿನದಂದು ಹೇಳುತ್ತೇನೆ ಸರ್ ಅಂದ. ನೀವು ಹೇಳುವ ಆ ಬ್ಯಾನರ್ ಹೆಸರಿಗಾಗಿ, ಆ ಹೀರೋ ಹೆಸರಿಗಾಗಿ, ಮೂವಿ ವಿವರಗಳಿಗಾಗಿ ಕಾಯುತ್ತಿರುತ್ತೇವೆ. ಮತ್ತು ಎಷ್ಟು ದಿನಗಳಲ್ಲಿ ನಾವು ನಿಮ್ಮ ಉತ್ತರಾಧಿಕಾರಿ ಜೂನಿಯರ್ ತಾರಕ್ ಬರುತ್ತಾನೆ ಎಂದು ನಿರೀಕ್ಷಿಸಬಹುದು ಸರ್ ಎಂದು ಇನ್ನೊಬ್ಬ ರಿಪೋರ್ಟರ್ ಕೇಳಿದರು. ನೀವು ಅದಕ್ಕಾಗಿ ಇನ್ನೂ 7 ತಿಂಗಳು ಕಾಯಬೇಕು ಸರ್, ಜೂನಿಯರ್ ತಾರಕ್ ಬರಲು. ಅಷ್ಟರಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ನಮ್ಮ ಬ್ಯಾನರ್ನಲ್ಲಿ ಒಂದು ಮೂವಿ ಕೂಡ ಶೂಟಿಂಗ್ ಕಂಪ್ಲೀಟ್ ಆಗಿ ರಿಲೀಸ್ಗೆ ರೆಡಿಯಾಗಿರುತ್ತದೆ ಎಂದ ತಾರಕ್. ವಾವ್, ಹಾಗಾದರೆ 7 ತಿಂಗಳಲ್ಲಿ ಬೇಬಿ ಬಂದು ಬಿಡುತ್ತದೆ ಎನ್ನುತ್ತಿದ್ದೀರಿ. ಮತ್ತೆ ಅಷ್ಟೊತ್ತಿಗೆ ನೀವು ತೆಗೆಯುವ ಮೂವಿ ರಿಲೀಸ್ ಎಂದು ಹೇಳುತ್ತಿದ್ದೀರಿ. ಇನ್ನು ಬ್ಯಾನರ್ ಹೆಸರು, ಹೀರೋ ಹೆಸರು ಯಾವುದನ್ನು ಹೇಳಿಲ್ಲ, ಸಸ್ಪೆನ್ಸ್ನಲ್ಲಿ ಇಟ್ಟಿದ್ದೀರಿ. ಹಾಗಾದರೆ ಈ ಸಸ್ಪೆನ್ಸನ್ನು ಯಾವಾಗ ರಿವೀಲ್ ಮಾಡಲು ಅಂದುಕೊಂಡಿದ್ದೀರಿ ಸರ್ ಎಂದು ಮತ್ತೊಬ್ಬ ರಿಪೋರ್ಟರ್ ಕೇಳಿದಾಗ, ಆ ಸಸ್ಪೆನ್ಸ್ ನಿಮಗೆ ಬಹಳ ಬೇಗನೆ ರಿಲೀಸ್ ಆಗುತ್ತದೆ. ನಿಮಗೆ ನೆಕ್ಸ್ಟ್ ಮೀಟಿಂಗ್ನಲ್ಲಿ ಖಂಡಿತ ಎಲ್ಲವನ್ನು ಒಂದೇ ಸಮನೆ ರಿವೀಲ್ ಮಾಡುತ್ತೇನೆ ಎಂದ ತಾರಕ್. ಇನ್ನೂ ಮೀಟಿಂಗ್ ಕ್ಲೋಸ್ ಎಂಬಂತೆ, ಓಕೆ ಸರ್, ಬಟ್ ಲಾಸ್ಟ್ ಒನ್ ಮೋರ್ ಕ್ವಶನ್, ನೀವು ಶೂಟಿಂಗ್ ಪೂರ್ಣಗೊಳಿಸಿರುವ ಮೂವಿ ರಿಲೀಸ್ ಯಾವಾಗ ಸರ್ ಎಂದು ಒಬ್ಬ ರಿಪೋರ್ಟರ್ ಕೇಳಿದರು. ಇನ್ನು ಕೇವಲ 15 ದಿನಗಳಲ್ಲಿ ಅದರ ರಿಲೀಸ್ ಇದೆ ಸರ್. ಅದರ ರಿಲೀಸ್ ನಂತರವೇ ಕೆಲವು ದಿನಗಳಲ್ಲಿ ನಾನು ನಮ್ಮ ಬ್ಯಾನರ್ ಹೆಸರನ್ನು ಕೂಡ ರಿಲೀಸ್ ಮಾಡಲಿದ್ದೇನೆ ಅಂದ. ಓಕೆ ಸರ್, ನೀವು ಮೊದಲು ಪ್ರೊಡ್ಯೂಸ್ ಮಾಡುವ ಮೂವಿ ಹಿಟ್ ಟಾಕ್ನೊಂದಿಗೆ ಮುನ್ನುಗ್ಗಲಿ. ನಿಮಗೆ ಕಲೆಕ್ಷನ್ಗಳ ಸುರಿಮಳೆ ಸುರಿಯಲಿ ಎಂದು ನಮ್ಮ ಮಾಧ್ಯಮದ ಪರವಾಗಿ ನಾನು ನಿಮಗೆ ವಿಶ್ ಮಾಡುತ್ತೇನೆ ಎಂದರು ಓರ್ವ ರಿಪೋರ್ಟರ್. ಥ್ಯಾಂಕ್ ಯು ಸೋ ಮಚ್ ಎಂದ ತಾರಕ್ ಮೀಟಿಂಗ್ ಕ್ಲೋಸ್ ಮಾಡುತ್ತಾ ಮತ್ತೊಮ್ಮೆ ತಾನು ತಂದೆಯಾಗುತ್ತಿರುವುದಕ್ಕೆ ತಾರಕ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಪ್ರೆಸ್ನವರೆಲ್ಲ ಹೊರಟು ಹೋದರು. ಪ್ರೆಸ್ ಮೀಟ್ ಮುಗಿದು ಮನೆಗೆ ಬರುತ್ತಿದ್ದ ತಾರಕ್ ಜೊತೆ ಹಾಲ್ನಲ್ಲೇ ಇದ್ದ ಸಾಹಿತ್ಯ, ಏನು ತಾರಕ್, ನಾವು ಪ್ರೊಡಕ್ಷನ್ ಹೌಸ್ ಒಂದೇ ಇಡೋಣ ಅಂತ ಹೇಳಿದ್ದೆಯಲ್ಲ ನನ್ನೊಂದಿಗೆ, ಮತ್ತೆ ನೀನು ಪ್ರೊಡ್ಯೂಸ್ ಮಾಡುತ್ತೇನೆ ಎನ್ನುತ್ತಿದ್ದೀಯಾ ಎಂದು ಕೇಳಿದಳು. ತಾರಕ್ ಹೋಗಿ ಸಾಹಿತ್ಯ ಪಕ್ಕದಲ್ಲಿ ಕೂರುತ್ತಾ, ಅದು ಈ ಮಧ್ಯೆ ತೆಗೆದುಕೊಂಡ ನಿರ್ಧಾರವಲ್ಲ ಡಾರ್ಲಿಂಗ್, ಬಹಳ ದಿನಗಳಿಂದಲೂ ಅಂದುಕೊಳ್ಳುತ್ತಿದ್ದೆ. ಡ್ಯಾಡಿ ಇಷ್ಟು ದಿನಗಳಿಂದ ಡಿಸ್ಟ್ರಿಬ್ಯೂಟರ್ ಆಗಿ ಮಾತ್ರ ಇದ್ದಾರಲ್ಲ, ಅವರು ಪ್ರೊಡಕ್ಷನ್ ಹೌಸ್ ಹಾಕಬೇಕು ಎಂದು ಬಹಳ ದಿನಗಳಿಂದಲೂ ಅಂದುಕೊಳ್ಳುತ್ತಿದ್ದಾರೆ. ಪ್ರೊಡಕ್ಷನ್ ಹೌಸ್ ಡ್ಯಾಡಿ ನೋಡಿಕೊಳ್ಳುತ್ತಾರೆ, ನಾನು ಕೇವಲ ಒಂದು ಸಿನಿಮಾಕ್ಕೆ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೇನೆ, ಉಳಿದುದನ್ನೆಲ್ಲ ಡ್ಯಾಡಿ ನೋಡಿಕೊಳ್ಳುತ್ತಾರೆ ಎಂದು ತಾರಕ್ ಹೇಳಿದ. ಇನ್ನು ಬ್ಯಾನರ್ ಎಂದು ಹೇಳಿದಾಗ ಸಾಹಿತ್ಯ ಬಹಳ ಸಂತೋಷದಿಂದ, ಕಂಗ್ರ್ಯಾಚುಲೇಷನ್ಸ್ ಪ್ರೊಡ್ಯೂಸರ್ ತಾರಕ್ ಅವರೇ ಎಂದಳು ಚೇಷ್ಟೆಯಿಂದ. ಕಂಗ್ರ್ಯಾಚುಲೇಷನ್ಸ್ ಟು ಯು ಪ್ರೊಡ್ಯೂಸರ್ ತಾರಕ್ ಅವರ ಡಾರ್ಲಿಂಗ್ ಅವರೇ ಎಂದ ತಾರಕ್ ಕೂಡ ಅದೇ ಚೇಷ್ಟೆಯಿಂದ. ದಿನಗಳು ಬಹಳ ಸಂತೋಷವಾಗಿ, ಆನಂದವಾಗಿ, ಅದ್ಭುತವಾಗಿ ಸಾಗುತ್ತಿದ್ದವು. ಸಾಹಿತ್ಯಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವನ್ನು ಮಾಡುತ್ತಾ, ಕ್ಯೂಟಿಯನ್ನು ಶಾಲೆಗೆ ಡ್ರಾಪಿಂಗ್, ಪಿಕಪ್ ಅನ್ನು ಎಂದಿಗೂ ಮರೆಯದೆ, ಕೇವಲ ಶೂಟಿಂಗ್ ಸಮಯದಲ್ಲಿ ಮಾತ್ರ ಹೊರಗೆ ಹೋಗುತ್ತಾ, ಅದಕ್ಕೂ ಮೊದಲು ಇದ್ದ ತನ್ನ ಹವ್ಯಾಸಗಳನ್ನು, ಕಲ್ಚರನ್ನು ಸಂಪೂರ್ಣವಾಗಿ ಮರೆತು ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಆಗಿ ಬದಲಾಗಿದ್ದ ತಾರಕ್ ಹೇಳಿದಂತೆ ಕಾವೇರಿ ಜೊತೆ ನಟಿಸಿದ್ದ ಮೂವಿ ಕೂಡ 15 ದಿನಗಳಲ್ಲಿ ರಿಲೀಸ್ ಆಯಿತು. ಹಿಟ್ ಟಾಕ್ನೊಂದಿಗೆ ಮುನ್ನುಗ್ಗಿತು. ತಾರಕ್ಗೆ ನಟನೆಯಲ್ಲಿ ಬಹಳ ಉತ್ತಮ ಅಂಕಗಳು ಬಿದ್ದವು. ವಿಮರ್ಶಕರನ್ನು ಮೆಚ್ಚಿಸುವಷ್ಟು ತಾರಕ್ನ ನಟನೆ ಇತ್ತು. ಅದಕ್ಕೂ ಮೊದಲ ಸಿನಿಮಾಗೆ ತಾರಕ್ನನ್ನು ಟೀಕಿಸಿದವರೇ ಈ ಸಿನಿಮಾದಲ್ಲಿ ಹೊಗಳುತ್ತಿದ್ದುದರಿಂದ
ತಾರಕ್ ಬಹಳ ಹೆಮ್ಮೆಯಿಂದ ಫೀಲ್ ಆದ. ಇನ್ನು ಸಿನಿಮಾ ರಿಲೀಸ್ ಆಗಿ ಹಿಟ್ ಟಾಕ್ನೊಂದಿಗೆ ಮುನ್ನುಗ್ಗುತ್ತಾ ತಾರಕ್ಗೆ ನ್ಯಾಷನಲ್ ಲೆವೆಲ್ನಲ್ಲಿ ಉತ್ತಮ ಅಂಕಗಳು, ಒಳ್ಳೆಯ ಹೆಸರು ಬಂದಿದ್ದರಿಂದ ಮೂವಿ ಸಕ್ಸಸ್ ಸೆಲೆಬ್ರೇಷನ್ ಅನ್ನು ಮನೆಯಲ್ಲೇ ಪಾರ್ಟಿಯಂತೆ ಅರೇಂಜ್ ಮಾಡಿದ ತಾರಕ್. ಆ ಪಾರ್ಟಿಯಲ್ಲೇ ತಾರಕ್ ತನ್ನ ಬ್ಯಾನರ್ ಹೆಸರು ಮತ್ತು ತಾನು ಪ್ರೊಡ್ಯೂಸ್ ಮಾಡುವ ಸಿನಿಮಾದ ಹೀರೋ ಹೆಸರಿನ ಜೊತೆ ಸಿನಿಮಾಗೆ ಸಂಬಂಧಿಸಿದ ಇನ್ನೂ ಕೆಲವು ವಿಷಯಗಳನ್ನು ಹೇಳಲು ಸಿದ್ಧನಾದ. ಸಂಜೆ ಪಾರ್ಟಿ ಇದೆ ಎನ್ನುವಾಗ ಮಾಮೂಲಿಯಂತೆ ಆ ದಿನ ಬೆಳಿಗ್ಗೆ ಕ್ಯೂಟಿಯನ್ನು ಶಾಲೆಗೆ ಕಳುಹಿಸಿರಲಿಲ್ಲ ತಾರಕ್. ಪಾರ್ಟಿಗಾಗಿ ತಾರಕ್ಗೆ ಕ್ಯೂಟಿಗೆ ಮೂವರಿಗೂ ಸ್ಪೆಷಲ್ ಆಗಿ ಡ್ರೆಸ್ಗಳನ್ನು ಡಿಸೈನ್ ಮಾಡಿಸಿದ. ಸಾಹಿಗಾಗಿ ಪಾರ್ಲರ್ನಿಂದ ಬ್ಯೂಟಿಷಿಯನ್ ಅನ್ನು ಕರೆಸಿದ. ಕ್ಯೂಟಿಯನ್ನು ತಾನೇ ಹತ್ತಿರವಿದ್ದು ರೆಡಿ ಮಾಡಿದ ತಾರಕ್. ಸಂಜೆ ತಾರಕ್ ಮನೆಯ ಗಾರ್ಡನ್ ಪಾರ್ಟಿಯಲ್ಲಿ ಕೇವಲ ತನಗೆ ಬಹಳ ಹತ್ತಿರದವರನ್ನು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವು ಹಿರಿಯರನ್ನು ಮಾತ್ರ ತಾರಕ್ ಕರೆದಿದ್ದ. ಗಾರ್ಡನ್ ಎಲ್ಲ ಕಲರ್ಫುಲ್ ಲೈಟ್ಗಳಿಂದ ಕಣ್ಣು ಕೊರೈಸುವಂತಿತ್ತು. ಅದು ರಾತ್ರಿಯೋ ಇಲ್ಲವೇ ಸೂರ್ಯಕಿರಣಗಳು ಪ್ರಸರಿಸುವ ಬೆಳಗೋ ಎಂದು ವ್ಯತ್ಯಾಸವೇ ಗೊತ್ತಾಗದಷ್ಟು ಲೈಟಿಂಗ್ಸ್ನೊಂದಿಗೆ, ಬ್ಯೂಟಿಫುಲ್ ಫ್ಲವರ್ಸ್ನೊಂದಿಗೆ, ವೈಟ್ ಕಲರ್ ಕರ್ಟನ್ಗಳೊಂದಿಗೆ ಸಿಂಪ್ಲಿ ಸೂಪರ್ಬ್ ಎನ್ನುವಂತಿತ್ತು. ಲೈಟ್ ಪಿಂಕ್ ಕಲರ್ ಫ್ಲೋರಲ್ ಲೆಂತ್ ಫುಲ್ ವರ್ಕ್ ಲೆಹೆಂಗಾದಲ್ಲಿ ಸಾಹಿತ್ಯ ಇದ್ದರೆ, ಅದೇ ಲೈಟ್ ಪಿಂಕ್ ಕಲರ್ ಫುಲ್ ವರ್ಕ್ನ ಮೊಣಕಾಲಿನವರೆಗಿನ ಫ್ರಾಕ್ನಲ್ಲಿ ಕ್ಯೂಟಿ ಪಾಪು ಮಿಂಚಿ ಹೋದಳು. ಇವರಿಬ್ಬರಿಗೂ ಮ್ಯಾಚಿಂಗ್ ಔಟ್ಫಿಟ್ನಲ್ಲಿ ಅದೇ ಲೈಟ್ ಪಿಂಕ್ ಕಲರ್ ಕುರ್ತಾದೊಂದಿಗೆ ರಾರಾಜಿಸುವ ರಾಜನಂತೆ ತಾರಕ್ ಮಿಂಚಿದ. ಇವರು ಮೂವರು ಸೇರಿ ಗಾರ್ಡನ್ನಲ್ಲಿ ನಡೆಯುತ್ತಿರುವ ಪಾರ್ಟಿಗೆ ಎಂಟ್ರಿ ಕೊಡುತ್ತಿದ್ದರೆ ಪ್ರೆಸ್ನವರ ಬಳಿ ಇದ್ದ ಕ್ಯಾಮರಾಗಳೆಲ್ಲ ಒಮ್ಮೆಲೆ ಕ್ಲಿಕ್ ಎಂದವು. ಎಲ್ಲರಿಗೂ ಹಾಯ್ ಹೇಳಿ ಪಾರ್ಟಿ ನಡೆಯುತ್ತಿರುವಾಗ ಆಗಲೇ ಒಳಗೆ ಬಂದರು ಸಿದ್ಧಾರ್ಥ್ ಮತ್ತು ಸುಷ್ಮಾ ಜೋಡಿ. ಅವರು ಬರುತ್ತಿರುವುದನ್ನು ನೋಡಿ ತಾರಕನೇ ಸ್ವತಃ ಹೋಗಿ ಅವರನ್ನು ರಿಸೀವ್ ಮಾಡಿಕೊಂಡು ಹಾಯ್ ಬ್ರೋ, ಹೌ ಆರ್ ಯು ಎಂದು ಹೃತ್ಪೂರ್ವಕವಾಗಿ ವಿಶ್ ಮಾಡಿದ. ಡಬಲ್ ಕಂಗ್ರ್ಯಾಚುಲೇಷನ್ಸ್ ತಾರಕ್ ಎಂದು ಮತ್ತೊಮ್ಮೆ ತಂದೆಯಾಗುತ್ತಿರುವುದಕ್ಕೆ, ಎರಡು ಹೊಸದಾಗಿ ಪ್ರೊಡ್ಯೂಸರ್ ಅವತಾರ ಎತ್ತುತ್ತಿರುವುದಕ್ಕೆ. ವಿಶ್ ಯು ಆಲ್ ಸಕ್ಸಸ್ ಆನ್ ಯುವರ್ ಫ್ಯೂಚರ್ ಎಂದು ನಗುತ್ತಾ ವಿಶ್ ಮಾಡಿದ ಸಿದ್ಧಾರ್ಥ್. ಥ್ಯಾಂಕ್ ಯು ಸೋ ಮಚ್ ಬ್ರೋ ಎಂದು ಸಿದ್ಧಾರ್ಥ್ನ ಅಪ್ಪಿಕೊಂಡು ಅವರನ್ನು ಒಳಗೆ ಕಳುಹಿಸಿದ ತಾರಕ್. ಸಿದ್ಧಾರ್ಥ್, ಸುಷ್ಮಾ ಅವರು ಒಳಗೆ ಹೋದರು. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.